ತಮ್ಮ ನೇತೃತ್ವದಲ್ಲಿ ನಮಗೊಂದು ಮಾರ್ಗದರ್ಶನ ಮತ್ತು ಮುಂದಿನ ಒಂದು ಸರ್ಕಾರಕ್ಕೆ ಎಚ್ಚರಿಸುವಂಥ ಕಾರ್ಯದಲ್ಲಿ ನಮಗೆ ಸಹಕರಿಸ ನೀಡಿರ್ತಕ್ಕಂಥ ಭಾವನಾ ಮೇಡಮ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು, ವಂದನೆ. ಮೋಸ್ಟ್ಲಿ ನಾನಂತರೂ ಇವತ್ತಿಲ್ಲಿರೋದು ಈ ಸಣ್ಣ ಚಿಕ್ಕ ನನಗೆ ಅರಿವು ಬಂದಾಗಿಂದ ಹಾಯ್ ಬೆಂಗಳೂರು ಓಮನ್ಸೆ ಓದ್ಕೊಂಡು ಬಂದವ. ಅವರು ರವಿ ಬೆಳಗೆರೆ ಅವರ ಒಂದು ವರ್ಡ್ಗಳಲ್ಲೂ ಆ ಒಂದು ಸಂಚಲನ ಇರ್ತಿತ್ತು. ಸೊ ಆ ಸಂಚಲನ ಇವತ್ತು ನಾನು ಮಾತಾಡ್ತಿರ್ಬೇಕಾದ್ರೂ ಆಗ್ತದೆ, ಸೊ ಅವರ ಕಚೇರಿಯಲ್ಲಿ ಹೋದಾಗೂ ಆಗ್ತಿದೆ. ಸೊ ಒಂದೇನೆಂದರೆ ಕಷ್ಟದಲ್ಲಿರೋರಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದೆ ನಮಗೆ ಮೇಡಮ್ ಅವರ ನೇತೃತ್ವ. ಎರಡನೇದು ಸರ್ಕಾರದ ಈ ದಿಟ್ಟ ಕ್ರಮದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಜಿ ಅವರು ಕ್ಲಿಯರಾಗಿ ಹೇಳಿದರು, ನಮ್ಮದು ಇವತ್ತಿನ ಸುದ್ದಿಗೋಷ್ಠಿ ಯಾವುದೂ ಪ್ರತಿಭಟನಾತ್ಮಕವಾದ ಯಾವುದೇ ಅಂಶ ಇಲ್ಲ. ನಮ್ದು ಇರೋದು ಒಂದೇ ಒನ್ ಪಾಯಿಂಟ್ ಅಜೆಂಡಾ. ಅಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಆರೋಗ್ಯ ಸಚಿವರ ಗಮನದಲ್ಲಿ ಇಡದೇ ತಂದಿದ್ದಾರೋ ಗೊತ್ತಿಲ್ಲ. ಹಿಂದೂ ಕೂಡ ಕೆಲವೊಂದು ಅಧಿಕಾರಿಗಳು ಆರೋಗ್ಯ ಸಚಿವರ ಗಮನಕ್ಕಿಲ್ಲದೇ ಆದೇಶ ಮಾಡಿದ್ದು ಉಂಟು, ಅದಕ್ಕೆ ನಾವು ಹೋರಾಟನೂ ಮಾಡಿದ್ದುಂಟು, ಹೋರಾಟ ಮಾಡಿದಾಗ ಎಚ್ಚರಗೊಂಡು ವಾಪಸ್ ತೊಗೊಂಡಿದ್ದು ಉಂಟು. ಸೊ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗಿಂದ ನಮ್ಮ ಹೋರಾಟಗಳು ಆರಂಭವಾಗಿದೆ. ಈಗಿರೋ ಯಾರು ನಮ್ಮ ಜನರೇಷನಲ್ ಲೀಡರ್ಸ್ ಇದ್ದಾರೆ ಮತ್ತು ಹಿಂದೆ ಹೋರಾಟ ಮಾಡಿರ್ತಕ್ಕಂಥ ಸೀನಿಯರ್ ಲೀಡರ್ಸ್ ಸಪೋರ್ಟ್ ಮಾಡಿ ಅವತ್ತಿಂದ ನಮ್ಮ ಹೋರಾಟ ಇಲ್ಲಿವರೆಗೂ ನಡೀತಿದೆ. ಪ್ರತಿಯೊಂದು ಹಂತದ ಗೌರ್ಮೆಂಟಲ್ಲೂ ಪ್ರತಿಯೊಂದು ಸ್ಟೆಪ್ಪನ್ನು ಇಟ್ಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಆದರೆ ಇತಿಹಾಸ ನಾನು ಹೇಳಕ್ಕೆ ಹೋಗಲ್ಲ, ಆದರೆ ಪ್ರತಿಯೊಂದು ಹಂತದಲ್ಲೂ ನೌಕರರಿಗೆ ಏನಾದರೂ ತೊಂದರೆ ಕೊಟ್ಟಾಗ ಮಾತ್ರ ನೌಕರರು ವಾಪಸ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಸರ್ಕಾರ ಒಳ್ಳೇದು ಮಾಡಿದಾಗ ಋಣಾತ್ಮಕವಾಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾನು ಈಗಿರೋ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ ತುಂಬ ಗೌರವ ಇತ್ತು, ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದವರು. ಅವರು ಬೀದರಲ್ಲಿ ಜಿಲ್ಲಾಧಿಕಾರಿಗಳಿದ್ದಾಗ IAS ಆಗಿದ್ದಾಗ IAS ಆದರೆ ಈ ರೀತಿ ಇರಬೇಕು ಅನ್ನೋ ರೀತಿ ನಮ್ಮ ಕಡೆ ಅವರು ಡೆವಲಪ್ಮೆಂಟ್ ವರ್ಕ್ ಆಗಲಿ ಅಧಿಕಾರಿಯಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಒಂದು ರೋಲ್ ಮಾಡೆಲ್ ಥರ ಇತ್ತು. ನಾವು ಕೂಡ ಬೀದರಲ್ಲಿ ಕೆಲವೊಂದು ಡೆವಲಪ್ಮೆಂಟ್ ಇದೆ. ಇವತ್ತು ಹರ್ಷಿತ್ ಗುಪ್ತಾ ಅನ್ನೋ ಹೆಸರು ಅಲ್ಲಿ ಬರ್ತದೆ. ಅಷ್ಟು ನಾವು ಚಿಕ್ಕವನಿದ್ದಾಗಿಂದ ಓದಿದ್ದು. ಬಟ್ ಇವತ್ತು ಇಲ್ಲಿ ಬಂದು ನಾನು ಈಗಲೇ ನೋಡಿದ್ದು, ಯಾಕಂದರೆ ಈ ರಾಜ್ಯ ಸಂಘಟನೆಯಲ್ಲಿ ನಾನು ಫುಲ್ ಟೈಮ್ ಆಗಿಲ್ಲ ಮೊದಲಿನಂಗೆ, ಇವತ್ತೇ ನೋಡಿದ್ದು. ಇಲ್ಲಿ ನಮ್ಮ ರಾಜ್ಯ ಪ್ರಧಾನಗಳು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕ್ಲಿಯರಾಗಿ ಹೇಳಿದ್ದಾರೆ. ಇವನ್ ನಮ್ಮ ಅಶೋಕ್ ಅವರು ಸಹ ಕೆಲವೊಂದು ಅಂಶಗಳನ್ನು ತಂದಿದ್ದಾರೆ. ಇದರಲ್ಲಿ ಒಂದು HR ಪಾಲಿಸಿ ಅಂತ ಅಂಡರ್ಲೈನ್ ಮಾಡಿದ್ದಾರೆ, ಅದು ಸ್ವಾಗತಾರ್ಹ. ಆದರೆ HR ಪಾಲಿಸಿ ನೀವು ಈಗ ಆಲ್ರೆಡಿ ಇರ್ತಕ್ಕಂಥ ಯಾವುದಾದ್ರೂ ಅಂಶಗಳನ್ನು ತಗೊಂಡಿದ್ದೀರಾ? ಹರಿಯಾಣದಲ್ಲಿ HR ಪಾಲಿಸಿ ಇದೆ, ಅಲ್ಲೇನು ರಿಕ್ರೂಟ್ಮೆಂಟ್ ಮಾಡಿಲ್ಲ, ಅಲ್ಲಿ ಗ್ರೇಡ್ ಪೇ ಕೊಡ್ತಿದ್ದಾರೆ. ಗ್ರೇಡ್ ಪೇ ಅಂದ್ರೇನು? ಇವತ್ತು ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟ್ ಕೊಡ್ತಕ್ಕಂಥ ಸಮಾನವಾದ ವೇತನ. ಇವತ್ತಲ್ಲಿ ಅಲ್ಲಿ ಒಬ್ಬ ಆಂಬುಲೆನ್ಸ್ ಡ್ರೈವರ್ಗೆ ಬೇಸಿಕ್ 35,000 ಇದೆ. ನಮ್ಮಲ್ಲಿ ಏನಿದೆ? JSV ನಗು ಇನ್ನೊಂದು ಡ್ರೈವರ್ಗೆ ಏನು ಸ್ಯಾಲ್ರಿ ಇದೆ? ಇವತ್ತಲ್ಲಿ ಸ್ಟಾಫ್ ನರ್ಸ್ಗೆ ಬೇಸಿಕ್ ಇವತ್ತೇನು ರೆಗ್ಯುಲರ್ ಎಂಪ್ಲಾಯಿ ಸ್ಟಾಫ್ ನರ್ಸ್ ತೊಗೋತಾರೆ ಅದಿದೆ. ಇವತ್ತಲ್ಲೇನು ಡಾಕ್ಟ್ರು ಬೇಸಿಕ್ ಏನಿದೆ ಅದಿದೆ, ಪ್ಲಸ್ DA ಎಲ್ಲ ಅಲವೆನ್ಸ್ ಸಿಗುತ್ತೆ. ಓನ್ಲಿ ಅವ್ರು ರೆಗ್ಯುಲರ್ ಎಂಪ್ಲಾಯಿ ಅನ್ನೋದು ಒಂದೇ ಇಲ್ಲ. ಒಂದು ಸರ್ಕಾರ ಆ ರೀತಿ ಮಾಡ್ಬೋದಾದರೆ ಯಾಕೆ ಈ ಸರ್ಕಾರ ಅದೇ HR ಪಾಲಿಸಿ ಇಲ್ಲಿ ಯಾಕೆ ಬರಲಿಲ್ಲ? ಫುಲ್ ಬುಕ್ ಇದೆ, ಈಗ ಗೂಗಲಲ್ಲಿ ಹಾಕಿದ್ರು ಹರಿಯಾಣ HR ಪಾಲಿಸಿ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟು ನಮ್ಮ ಫೆಡರೇಷನು ಮತ್ತು ಅದಕ್ಕಿಂತ ಮೊದಲು ಕೋಆರ್ಡಿನೇಷನ್ ಕಮಿಟಿಯಿಂದ ಒತ್ತಾಯ ಮಾಡಿದಾಗ HR ಗೈಡ್ಲೈನ್ಸ್ ಅಂತಲೂ ಪಬ್ಲಿಷ್ ಮಾಡಿದೆ. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿ ಮಾಡಿ ಅಂತ ಒಂದು ದೊಡ್ಡ 100+ ಪೇಜಸ್ ಗೈಡ್ಲೈನ್ಸ್ ಇದೆ. ಸೊ ನೀವು ಇವತ್ತು ಈ ಲೆಟರ್ ಮಾಡಬೇಕಾದ್ರೆ ಆ ಗೈಡ್ಲೈನ್ಸ್ ಯಾಕೆ ರೆಫರ್ ಮಾಡಲಿಲ್ಲ? ನೀವು ಬೀಂಗ್ ಅ ಪ್ರಿನ್ಸಿಪಲ್ ಸೆಕ್ರೆಟರಿ ಯು ಹ್ಯಾವ್ ಟು ರೆಫರ್. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರತಕ್ಕಂಥ ಗೈಡ್ಲೈನ್ ರೆಫರ್ ಮಾಡುವಾಗ ಕಳಿಸ್ಬೇಕಾಗಿತ್ತಲ್ಲ ನಿಮ್ಮ ಅಧಿಕಾರಿಗಳಿಗೆ, ಯಾಕೆ ಅದನ್ನು ನೀವು ಮಾಡಿಲ್ಲ? ಇಲ್ಲಿ ನಾನು 3 ಅಂಶ ಕೇಳ್ತಿರೋದು. ಪ್ರಶ್ನೆ ಒಂದೇ, ಒಂದು ಪ್ರಪೋಸಲ್ ಆಫ್ ಟ್ರಾನ್ಸ್ಫರ್ ಅಂತ ಬಂದಿದೆ. ಇವತ್ತು ಕುಮಾರಸ್ವಾಮಿ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿಂದ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರೋದಾಗಿಂದ, ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿಂದ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ನಮ್ಮ ಡಿಮ್ಯಾಂಡಲ್ಲಿ ಟ್ರಾನ್ಸ್ಫರ್ ಅಂತ ಇದೆ. ಯಾಕೆಂದರೆ ಗುಲ್ಬರ್ಗಾದಲ್ಲಿ ಕೆಲಸ ಮಾಡೋರು ಬೀದರ್ ಅವರು ಆಗಿರ್ತಾರೆ, ಗುಲ್ಬರ್ಗದವ್ರು ಕೆಲಸ ಮಾಡೋರು ಉಡುಪಿ ಏನು ಈ ಕಡೆ ಭಾಗದವ್ರು ಇರ್ತಾರೆ. ಕೆಲಸದ ಅವಶ್ಯಕತೆ ಇರುತ್ತೆ, ಜೀವನ ಸಾಗಿಸ್ಬೇಕು ಅನ್ನೋದಿರ್ತದೆ. ಎಲ್ಲೆಲ್ಲಿ ಅಪ್ಲೈ ಆಗ್ಬೋದು ಅಲ್ಲೆಲ್ಲ ಅಪ್ಲೈ ಮಾಡಿದ್ದಾರೆ, ಅಲ್ಲಿ ನೌಕರಿ ಮಾಡ್ತಿದ್ದಾರೆ. ಇವತ್ತು ನನ್ನ ಕುಟುಂಬದ ಜೊತೆ ಇರಬೇಕು, ಮಕ್ಕಳೆಲ್ಲ ಓದ್ತಿದ್ದಾರೆ, ವಾಪಸ್ ಹೋಗಬೇಕು ಅಂತ ಕೆಲವೊಂದು ಏನೋ ಅಂಶದ ಜನರು ಅಪ್ಲಿಕೇಶನ್ ಕೊಟ್ಟರೆ ನೀವು ಅದನ್ನು ರೆಫರೆನ್ಸ್ ಹಾಕಿ ನೀವೇನು ಮಾಡ್ತಿದ್ದೀರಿ? ಅಲ್ಲಿ ಏನು ಪಾಯಿಂಟ್ ಸೆನ್ಷನ್ ಮಾಡಿದಿರಿ ನೀವೇ ರಿವ್ಯೂ ಮಾಡಿ. ಆಸ್ ಅ IAS ಆಫೀಸರ್ ಯು ಜಸ್ಟ್ ರಿವ್ಯೂ ಇಟ್. ನಾನು ಅದನ್ನು ಡೀಟೇಲಿಂಗ್ ಹೋಗಲ್ಲ. ಸೆಕೆಂಡ್ ಪಾಯಿಂಟಲ್ಲಿ ಏನು ಬಂದಿದ್ದಾರೆ ಅವರು? ಫ್ರೆಶ್ ಪ್ರಪೋಸಲ್ ನಾವು ಅಲ್ಲಿ ಕಮಿಷನರ್ ಆಫ್ ಐಸ್, ಡಿಪಾರ್ಟ್ಮೆಂಟ್ ಆಫ್ ಐಸ್ ಅವರ ಮೆನ್ಷನ್ ಮಾಡಿ ಇನ್ನೊಂದು ಫ್ರೆಶ್ ಪ್ರಪೋಸಲ್ ಅಂತ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. 3ನೇ ಪಾಯಿಂಟ್ ಏನು ಮಾಡಿದ್ದಾರೆ? ಅನದರ್ ಇಶ್ಯೂ ಆಫ್ ಕಾಂಟ್ರಾಕ್ಟುವಲ್ ಅಪಾಯಿಂಟ್ಮೆಂಟ್ಸ್ ಬೀಯಿಂಗ್ ಅ ಫಿಕ್ಸ್ ಪೀರಿಯಡ್ ಆಫ್ ಟೈಮ್ ಅಂತ. ಈಗ 15-20 ವರ್ಷದಿಂದ ಫಿಕ್ಸ್ ಪೀರಿಯಡ್ ಆಫ್ ಟೈಮ್ ಅಂತ ನಡೀತಾ ಇದೆ. ಹಿಂದಿನ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇದನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮಾಡದೇ ಇರೋ ಕೆಲಸನ ನೀವೇನು ಅದನ್ನು ಪಾಯಿಂಟ್ ಹೈಲೈಟ್ ಮಾಡ್ತಿದ್ದೀರಿ? ಅದ್ರ ಬದಲು ಇವರು ಫಿಕ್ಸ್ ಪೀರಿಯಡ್ ಆಫ್ ಟೈಮಿಂದ ಮಾಡಿದ್ದಾರೆ, ಇವ್ರು 20 ವರ್ಷದಿಂದ ಮಾಡಿದ್ದಾರೆ, ಇವ್ರಿಗೆ ಏನೇನು ಸೌಲಭ್ಯ ಕೊಡ್ಬೋದು ಡೀಟೇಲ್ಸ್ ಕಳಿಸಿ ಅಂತ ಹೇಳಿದ್ರೆ ನಾವೇ ಖುಷಿ ಇರ್ತಿದ್ವಿ. ನಿಮ್ಮ ಹೆಸರು ಮೊದಲಂಗೆ ಬೀದರಲ್ಲಿ ಹೈಲೈಟ್ ಆಗಿತ್ತು, ಇವತ್ತು ನಾವೇ ಬಂದ್ಬಿಟ್ಟು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ವಿ. ಈವನ್ ನೀವು ಸಹ ಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಸರು ತರ್ಬೋದಾಗಿತ್ತು.
ಬಟ್ ನೀವೇನು ಮಾಡಿದಿರಿ ಇಲ್ಲಿ ಆ ಪಾಯಿಂಟನ್ನು ಮೆನ್ಷನ್ ಮಾಡಿ ನಿಮ್ಮ ಒಂದು ಅಜೆಂಡಾನ ಇಲ್ಲಿ ಪುಷ್ ಮಾಡ್ತಿದ್ದೀರಿ, ವಿಚ್ ಈಸ್ ಅಗೇನೆಸ್ಟ್ ದ ಎಂಪ್ಲಾಯೀಸ್. ಲಾಸ್ಟ್ ಪಾಯಿಂಟಲ್ಲಿ ಏನು ಮಾಡಿದ್ದಾರೆ, ದೆರ್ ಇಸ್ ಅ ನೀಡ್ ಟು ಫ್ರೇಮ್ ಅ ಜನರಲ್ HR ಪಾಲಿಸಿ ಅಂತ ಮೆನ್ಷನ್ ಮಾಡಿ ಅಲ್ಲಿ ರಿಕ್ರೂಟ್ಮೆಂಟು ಇನ್ನೊಂದು ಮತ್ತೊಂದು ಕಂಡೀಷನ್ಸ್ಗಳು ಹಾಕಿದೆ. ಸೊ ಇದ್ರ ಜೊತೆಗೆ ಎಂಡಲ್ಲಿ ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್ ಹಾಕಿದ್ದಾರೆ ಅವರು, ಏನು ಫರ್ದರ್ ದ CEOs ಆ್ಯಂಡ್ CFOs ಆ್ಯಂಡ್ ದ ಅಬೋವ್ 3 HODs. ಅಬೋವ್ 3 HODs ಅಂದರೆ ಯಾರು? ದ ಕಮಿಷನರ್ ಆಫ್ ಆಯುಷ್, ದ ಕಮಿಷನರ್ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ MD and HR. ಅಂದರೆ ಮೂರೂ ನಿಮ್ಮ ಅಂಡರಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಹಾಕಿ, ಅಂದರೆ ಒಂದು ರೀತಿ ಸೂಚನೆ ಕೊಟ್ಟು ರಿಪೋರ್ಟ್ ಕೊಡಿ ಅಂತ ಹೇಳ್ತೀವಿ. ಇದನ್ನು ಹಾಕಿ ನೀವು ನೌಕರರಿಗೆ ಈ ಕಡೆ ಗೌರ್ಮೆಂಟಿಂದ ರೆಗ್ಯುಲರೈಸೇಷನ್ ಪ್ರಾಮಿಸ್ ಇದೆ, ಈ ಕಡೆ ನಮ್ಮ ಡಿಮ್ಯಾಂಡ್ಸ್ಗಳೆಲ್ಲ ಕೊಟ್ಟಿರೋ ಪ್ರಾಮಿಸ್ ಇದೆ. ಪ್ರತಿಯೊಂದು ನಾವೆಲ್ಲ ಸ್ನೇಹಿತರೆ ಹೋರಾಟ ಮಾಡಿದ್ವಿ, 4-5 ಸಾರಿ ಹೋರಾಟ ಮಾಡಿದ್ವಿ, ಎಲ್ಲರೂ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಅವನ್ನ ಮಾಡೋದನ್ನು ಬಿಟ್ಟು ನೀವು ಇವತ್ತು ನಮಗಂತೂ ಗೊತ್ತಿಲ್ಲ. ನನಗೆ ಒಂದನಿಸಿರೋದೇನೆಂದರೆ ಸನ್ಮಾನ್ಯ ಮಂತ್ರಿಗಳ ಗಮನದಲ್ಲಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮುಂದಲ್ಲಂತೂ ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದಲ್ಲಂತೂ ಇಲ್ಲ. ಯಾಕೆಂದರೆ ಪ್ರೋ ಪೀಪಲ್ ಇರ್ತಕ್ಕಂಥ ಗೌರ್ಮೆಂಟ್ ಈ ರೀತಿ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಅಧಿಕಾರಿಗಳ ಆರ್ಡರ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಫಸ್ಟ್ ಡಿಮಾಂಡ್ ಇವತ್ತಿನ ಪ್ರೆಸ್ ಕಾನ್ಫರೆನ್ಸಿಂದ ಈ ಲೆಟರ್ ಯಥಾಸ್ಥಿತಿ ವಾಪಸ್ ಹೋಗಬೇಕು. ಸಾಧ್ಯವಾದರೆ ಅಪಾಲಜಿನೂ ಕೇಳಬೇಕು, ತಪ್ಪೇನಿಲ್ಲ. ನೀವು 30,000 ಜನರ ಜೀವನ ಜೊತೆ ಆಟ ಆಡ್ತಿದ್ರೆ ಇದು ಸರಿಯಲ್ಲ. ಅಪಾಲಜಿ ಕೇಳಿಲ್ಲ ಅಂದ್ರೆ ಬಗ್ಗೆ ನಿಮ್ಮ ನೀವೆಂದು ಬಿಡಲ್ಲ ಆಫೀಸರ್ಸ್ ಎಸ್ಪೆಷಲಿ. ಇವತ್ತು ಸಾರ್ವಜನಿಕದಲ್ಲಿ ಏನಾದರೂ ಒಬ್ಬ ಪೊಲಿಟಿಷಿಯನ್ ಏನಾದರೂ ಮಾಡಿದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಕೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಬಂದು ಸಾರ್ವಜನಿಕ ಉತ್ತರ ಕೊಡೋದಿದೆ. ನೀವು ಆಫೀಸರ್ಸ್ ಅದ್ರ ಬಗ್ಗೆ ಕನ್ಸರ್ನ್ ತೊಗೊಳ್ಳಲ್ಲ. ಒಂದು ವೇಳೆ ನೀವು ಅಪಾಲಜಿ ಕೇಳಿದ್ರೆ ಯು ಆರ್ ದ ಗ್ರೇಟೆಸ್ಟ್ IAS ಆಫೀಸರ್. ನಾನೇ ಹೇಳ್ತೇನೆ, ತಪ್ಪೇನಿಲ್ಲ, ತಪ್ಪೆಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಆದರೆ ತಪ್ಪು ಅಂತ ಒಪ್ಕೊಂಡೂ ಗ್ರೇಟ್. ಒಂದು ಅಪಾಲಜಿ ಕೇಳಿ, ಒಂದು ಲೆಟರ್ ವಾಪಸ್ ತಗೊಳ್ಳಿ, ಇಷ್ಟೇ. ಇಲ್ಲಿ ಬಿಟ್ಟು ಏನಾದರೂ ನೀವು ಇದು ಮಾಡಿದ್ರೆ ಇದೆಲ್ಲರೂ ನಾವು ಒಂದೇ ಇದ್ದೀವಿ. ಏನು ಸಂಘಟನೆ ಇದೆ, ಹೆಡರ್ಸ್ ಇದೆ, ಹೌದು, ಎಲ್ಲರೂ ಅವ್ರವ್ರದ್ದಾದ ಅಸ್ಮಿತೆ ಇರ್ತದೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ನೀವು ಇದನ್ನು ಮುಂದುವರಿಸಿದ್ರೆ ಇದಕ್ಕೆ ನೀವೇ ಕಾರಣರಾಗ್ತೀರಿ, ನಾವಂತರೂ ಕಾರಣರಿಲ್ಲ. ನಮ್ಮ ಗೌರ್ಮೆಂಟ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀವಿ. ಈವನ್ 15% ಹೋದ ವರ್ಷ ಕೊಟ್ಟಿಲ್ಲ, ಆದರೂ ಸುಮ್ಮನಿದ್ದೀವಿ. ಈ ವರ್ಷ ಅದನ್ನು ಎಕ್ಸ್ಟೆಂಡ್ ಮಾಡಿ ಆ್ಯಡ್ ಮಾಡಿಕೊಡಿ ಅಂತ ಗೌರ್ಮೆಂಟ್ ಆರ್ಡರ್ ಕ್ಲಿಯರ್ ಇದೆ. ಒನ್ ಟೈಮ್ ಅಲ್ಲ, ಅದು ಎವ್ರಿ ಇಯರ್ 15% ಈಸ್ ಆ್ಯಡೆಡ್ ಇನ್ ದ ಮೇನ್ ಸ್ಯಾಲ್ರಿ. ಅದು ಸ್ಟೇಟ್ ಗೌರ್ಮೆಂಟ್ ಬಜೆಟಲ್ಲಿ ಆ್ಯಡ್ ಆಗಬೇಕು ಅಂತಾನೇ ನೋಟಿಫಿಕೇಶನ್ ಮಾಡಿದೆ. ನಾವು ಆ ಗೌರ್ಮೆಂಟ್ ಜೊತೆ ನೆಗೋಷಿಯೇಷನ್ ಮಾಡಬೇಕಾದ್ರೆ ಈ ಒಂದು 15% ವಾಸ್ ಲೆಸ್. ಯಾಕೆ ಒಪ್ಕೊಂಡಿದ್ದು ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಒಂದು ಫಂಡಲ್ಲಿ, ಒಂದು ಹೆಡ್ಡಲ್ಲಿ ಅಮೌಂಟ್ 1 ರೂಪಾಯಿ ಆದರೂ ಬರಲಿ, ನಾಳೆ ಏನು ಡಿಫರೆನ್ಸ್ ಅಮೌಂಟ್ ಇದೆ ಅದನ್ನು ಅಲ್ಲಿ ತೊಗೋಬಹುದು. ಆ ಒಂದು ಆಸೆ, ಆ ಒಂದು ಮುಂದಾಲೋಚನೆಯಿಂದ ಅದನ್ನು ಕೇಳಿದ್ದು. ಆ ಒಂದು ಪಾಯಿಂಟ್ ಬರಬೇಕಂದ್ರೆ ಒಂದು ರಿಟೈರ್ಡ್ IAS ಅವ್ರ ಕಮಿಟಿ ಆಯಿತು, ಅದಕ್ಕೊಂದು 3-4 ತಿಂಗಳು 6 ತಿಂಗಳು ಅದರದ್ದು ಡೆಲಿವರೇಷನ್ಸ್ ಆಯಿತು, ಅದೆಲ್ಲ ಡಾಕ್ಯುಮೆಂಟೆಡ್. ನೀವು ಇವತ್ತು ಈ ಲೆಟರ್ ಹಾಕೋದ್ರ ಬದಲು ಆ HR ಪಾಲಿಸಿನ ತರಿಸಿ, ಪ್ಲಸ್ ಮೊನ್ನೆ ಈ ಏನು ಹೋರಾಟದ ಸಂದರ್ಭದಲ್ಲಿ ಕಾಯಮಾತಿ ಬಗ್ಗೆ ಏನು ಈಗಿನ ಸರ್ಕಾರ ಏನು ಭರವಸೆ ಕೊಟ್ಟಿದೆ, ಇವೆರಡು ಫೈಲ್ ತರಿಸ್ಕೊಂಡು ಕೂತ್ರೆ ನಿಮ್ಗೆ ಏನೇನು ಒಳ್ಳೇದು ಮಾಡ್ಬೇಕನ್ಸುತ್ತೋ ಎಲ್ಲ ಮಾಡ್ಬೋದು ಆ್ಯಸ್ ಅನ್ ಆಫೀಸರ್. ಬಟ್ ನೀವು ಅದನ್ನು ಮಾಡ್ತೀವಿ. ಸೊ ನಮಗೆ ನಾನು ಇನ್ನೂ ಡೀಟೇಲ್ ಆಗಿ ಹೋಗಿಲ್ಲ, ಬಟ್ ಒಂದಂತೂ ನಿಜ, ಇಲ್ಲ ಎಲ್ಲ ಲೀಡರ್ಸ್ಗಳು ಬಂದಿದ್ದಾರೆ. ನಾನು 2018 ಯಾವ್ಯಾವ ಫೇಸ್ ನೋಡಿದ್ನೋ, ಯಾರ್ಯಾರಿಗೆ ತಮ್ಮ ಸಹ ನೌಕರರ ಬಗ್ಗೆ, ತಮ್ಮ ಇದ್ರ ಬಗ್ಗೆ ಕಾಳಜಿ ಎಲ್ಲರೂ ಇದ್ದಾರೆ. ಸೊ ಕನ್ಸರ್ನ್ ಇರೋದನ್ನೇ ನಮ್ಮ ಸ್ನೇಹಿತ, ನನ್ನ ಫ್ರೆಂಡು, ನನ್ನ ಜೊತೆ ಕೆಲಸ ಮಾಡೋರಿಗೆ ಯಾರಿಗಾದ್ರೂ ಹಾಕಂತಂಬಂದು ಎಲ್ಲರೂ ಬರ್ತಾರೆ. ಇದರಲ್ಲಿ ಯಾರೇ ಪರ ವಿರೋಧ ಇಲ್ಲ. ಇದನ್ನು ದಯವಿಟ್ಟು ಮುಂದುವರಿಸಬೇಡಿ. ಏನು ಸರ್ಕಾರದ ಒಳ್ಳೆಯ ಅಭಿಪ್ರಾಯದ ಅದನ್ನು ದಯವಿಟ್ಟು ಕೆಡಿಸ್ಬೇಡಿ. ಈ ಲೆಟರ್ನ ಎಷ್ಟು ಬೇಗ ವಾಪಸ್ ತಗೋತೀರೋ ಅಷ್ಟು ಸರ್ಕಾರಕ್ಕೂ ಒಳ್ಳೆಯದು, ಅಷ್ಟು ನೌಕರಿಗೂ ನೆಮ್ಮದಿ. ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಹೇಳಿದಂಗೆ ಸಾವುಗಳಾಗೋ ಇದಕ್ಕೆ ತಳ್ಳಬೇಡಿ. ಯಾಕಂದರೆ ಎಲ್ಲರೂ ಇಲ್ಲಿರತಕ್ಕಂಥವ್ರು ಯಾರು ಓದಿದ್ದಾರೆ, ಎಲ್ಲೋ ಇದ್ದಾರೆ, ಆದರೆ ಒಂದು ಜಾಬ್ ಅಂತ ಬಂದ ಮೇಲೆ ಆ ಲೈಫ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮಕ್ಕಳ ಎಜುಕೇಷನ್ ಇನ್ನೊಂದು ಎಷ್ಟೇ ಬರಲಿ, ಇವತ್ತು 10,000 ಇರೋನು ಸಹ ಆ ಜೀವನ ಅಷ್ಟೇ ರೂಪಿಸ್ಕೊಂಡಿರ್ತಾನೆ, 1 ಲಕ್ಷ ಇರೋನು ಸಹ ಆ ಜೀವನ ಅಷ್ಟೇ ರೂಪಿಸ್ಕೊಂಡಿರ್ತಾನೆ. ಸ್ವಲ್ಪ ಆ ಫ್ಯಾಬ್ರಿಕ್ಕಿಗೆ ನೀವು ಚೇಂಜ್ ಮಾಡಿ ನೋಡಿ, ಅದು ಬಹಳ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಗೊತ್ತಿದ್ದು ಸಹ ನೀವು ಇದನ್ನು ಮಾಡಬಾರ್ದಾಗಿತ್ತು. ಆ್ಯಸ್ ಆನ್ ವೆಲ್ ನೋನ್ IAS ಆಫೀಸರ್ ಮಾಡಬಾರ್ದಾಗಿತ್ತು. ನಾನು ಹೇಳೋದು ಒಂದೇನೆ, ಇನ್ನು ನೀವು ನೌಕರರ ಜೊತೆ ಚೆಲ್ಲಾಟ ಆಡಿದ್ರೆ ಇದು ಒಳ್ಳೆಯದಲ್ಲ, ಸರ್ಕಾರಕ್ಕೂ ಒಳ್ಳೆಯದಲ್ಲ. ಸೊ ಇನ್ನೂ ಡೀಟೇಲ್ ಆಗಿ ಮತ್ತು ಎಲ್ಲನೂ ಪಾಯಿಂಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ. ನಮ್ಮದು ಪಾಯಿಂಟ್ ಆಫ್ ಅಜೆಂಡಾ ಎಷ್ಟೇ, ದಿಸ್ ಶುಡ್ ನಾಟ್ ಬಿ ಕಂಟಿನ್ಯೂಡ್. ಇನ್ ಕ್ಲಿಯರ್ ವರ್ಡ್, ದಿಸ್ ಶುಡ್ ನಾಟ್ ಬಿ ಕಂಟಿನ್ಯೂಡ್. ಆ್ಯಂಡ್ ಹಿಯರ್ ಫ್ರಮ್ ಡಾಕ್ಟರ್ಸ್ ಟು ದ ಲೋವೆಸ್ಟ್ ಕೇಡರಲ್ಲಿರ್ತಕ್ಕಂಥ ನೌಕರರು ಇದ್ದಾರೆ. 180+ ಕೇಡರ್ಸ್ ಇದ್ದಾರೆ. ಸೊ ನೀವು ಅಂಥ ಒಂದು ನೌಕರರನ್ನೇ ನೀವು ಡಿಸ್ಟರ್ಬ್ ಮಾಡಿದ್ದೀರಿ. ನೀವು 2018 ಅದ್ರ ಹಿಂದಿನಿಂದ ಹೋರಾಟಗಳಾದಾಗ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ದಯವಿಟ್ಟು ಎಲ್ಲ ಗೌರ್ಮೆಂಟಲ್ಲಿ ಏನೇನಾಗಿದೆ ನೋಡಿ. ಎಲ್ಲರೂ ಪಾಸಿಟಿವ್ ಸ್ಟೆಪ್ಸೇ ತೊಗೊಂಡಿದ್ದಾರೆ. ನಾನು ಯಾವ ಗೌರ್ಮೆಂಟ್ ಪರ ವಿರೋಧ ಮಾತಾಡ್ತಿಲ್ಲ. ಸೊ ಆ ಥರ ನಿಮ್ಮ ಕಡೆಯಿಂದನೂ ಒಂದೆರಡು ಪಾಸಿಟಿವ್ ಸ್ಟೆಪ್ಸ್ ಬರಲಿ. ಅದನ್ನು ನಾವು ನೆಕ್ಸ್ಟ್ ಇದೇ ಥರ ಏನಾದರೂ ಸಿಚುವೇಶನ್ ಬಂದಾಗ ನಾವು ರೆಫರೆನ್ಸ್ ಕೊಡ್ತೀವಿ. ಸೊ ರೆಫರೆನ್ಸ್ ಕೊಡಬೇಕಾದ್ರೆ ನಮ್ಮ ಧರ್ಮ. ಯಾವುದೇ ಸರ್ಕಾರ ಬಂದರು, ಕುಮಾರಸ್ವಾಮಿ ಅವರು ತಮ್ಮ ಕರೆದು ಮಾತಾಡಿಸಿದ್ರು. ಇವತ್ತು ನಾವು ಪ್ರತಿ ಸಾರಿ ಮೆನ್ಷನ್ ಮಾಡ್ತೀವಿ, ಮುಖ್ಯಮಂತ್ರಿಗಳಾಗಿ ಆರೋಗ್ಯ ನೌಕರರಿಗೆ ಕರೆದು ಮಾತಾಡಿಸಿರೋ ಒಬ್ಬರೇ ಮುಖ್ಯಮಂತ್ರಿ ಅವರು ಅಂತ ನಾವು ಮಾತಾಡ್ತೀವಿ.
ಕೋವಿಡ್ ಟೈಮಲ್ಲಿ 14 ದಿನ ಹೋರಾಟ ಮಾಡಿದಾಗ ಯಡಿಯೂರಪ್ಪ ಅವ್ರ ಸಾಹೇಬರು ಕರೆದು ಮಾತಾಡಿಸಿ ಅವತ್ತೇನು ಇಮಿಡಿಯೇಟಾಗಿ ನಮ್ಗೆ ಹೆಲ್ಪ್ ಮಾಡೋದು ಏನೇನು ಮಾಡ್ಬೋದು ಅಂತ ಸಮಿತಿ ರಚನೆ ಮಾಡಿದ್ರು. ಆಮೇಲೆ ಅದರ ಪ್ರೊಸೆಸ್ಸು ಆಯಿತು, ಅದರ ರಿಪೋರ್ಟು ಸಬ್ಮಿಟ್ ಆಯಿತು. ಕೆಲವೊಂದು ಗುಡ್ ಒಳ್ಳೆಯ ಅಂಶಗಳು ಅದರಲ್ಲಿ ಬಂದಿವೆ. ಅದಾದಮೇಲೆ ಬೊಮ್ಮಾಯಿ ಸಾಹೇಬರು ಬಂದಾಗಲೂ ಹೋರಾಟ ಮಾಡಿದಾಗ 15% ವಕ್ರ ಆಯಿತು, ಜಾಬ್ ಸೆಕ್ರೆಟರಿ ಇನ್ನೊಂದು ಮತ್ತೊಂದು ಹೇಳಿದ್ರು. ಅದ್ರಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ ಆಯಿತು. ನಮ್ಮವರು ಹೋರಾಟ ಮಾಡಿದಾಗೂ ಈಗಿರೋ ಏನು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರಿದ್ದಾಗ ಅವರು ನಾವು ಬಂದಾಗ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂದಿದ್ರು. ಸಕಾರಾತ್ಮಕ ಇವತ್ತು ಸ್ಪಂದಿಸ್ತಿದೆ. ಸೊ ನಮಗೆ ಯಾರ ಬಗ್ಗೆನೂ ಇದಿಲ್ಲ. ಸರ್ಕಾರ ಅಂತ ಇದ್ದಾಗ ಜನರು ನಾವು ಸೇವೆ ಮಾಡ್ತಾ ಇದ್ದೀವಿ. ನಾನು ಕೂಡ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದವನೇ. ಸೊ ಯಾರು ನೀವು ಈ ಥರ ಕೆಲಸ ಮಾಡೋರಿಗೆ ನೀವು ನಮ್ಮನ್ನು ಗೌರವಿಸಿ ನಮಗೊಂದು 2 ಒಳ್ಳೆ ಅಂಶಗಳಲ್ಲಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಡೆಫಿನೆಟ್ಲಿ ನಾವು ದೇವರ ಜೊತೆಗೆ ನಿಮ್ಮನ್ನು ನೆನೆಸ್ತೀವಿ, ಇವತ್ತು ನೆನೆಸ್ತಾ ಇದ್ದೀವಿ, ಮುಂದೆನೂ ನೆನೆಸ್ತೀವಿ. ಸೊ ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಸನ್ಮಾನ್ಯ ಆರೋಗ್ಯ ಸಚಿವರಲ್ಲಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯವಿಟ್ಟು ಈ ಒಂದು ನೋಟಿಫಿಕೇಷನ್ನ, ಈ ಒಂದು ಲೆಟರ್ನ ಏನು ನೋಟಿಸ್ ಇದೆ ಇದನ್ನು ತರಿಸಿ ದಯವಿಟ್ಟು ತಮ್ಮಲ್ಲಿ ಕಳಕಳಿಯ ವಿನಂತಿ, ಎಲ್ಲ ಸಂಘಗಳ ಅಧ್ಯಕ್ಷರ ಪರವಾಗಿ, ಎಲ್ಲ ನೇತೃತ್ವದಲ್ಲಿ ವಹಿಸತಕ್ಕಂಥ ಎಲ್ಲ ನಾಯಕರ ಪರವಾಗಿ ಮತ್ತು ಭಾರತೀಯ ಮಜ್ದೂರ್ ಸಂಘ ಮತ್ತು ಆರೋಗ್ಯ ಇಲಾಖೆ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಸಂಘದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಒಂದೇ ಮತ್ತು ಆಲ್ ಇಂಡಿಯಾ ಫೆಡರೇಷನ್ನ ಪರವಾಗೂ ಸಹ ವಿನಂತಿ ಏನಂದರೆ ಈ ಒಂದು ನೋಟಿಫಿಕೇಷನ್ ಹೋಗಬೇಕು. ಈ ರೀತಿಯಾದ ಎಲ್ಲೂ ಇಲ್ಲ. ಒಡಿಶಾದಲ್ಲಿ ESI ಇಂಪ್ಲಿಮೆಂಟ್ ಆಗಿದೆ. ಮಧ್ಯಪ್ರದೇಶಲ್ಲಿ 90% ಆಫ್ ದ ಸ್ಯಾಲ್ರಿ ಅಂದರೆ 100 ರೂಪಾಯಿ ರೆಗ್ಯುಲರ್ ಎಂಪ್ಲಾಯ್ ಕೊಡ್ತಿದ್ದಾರೆ, 90 ರೂಪಾಯಿ ಕಾಂಟ್ರಾಕ್ಟ್ ಎಂಪ್ಲಾಯ್ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 10+ ಇಯರ್ಸ್ ಅವ್ರಿಗೆ ರೆಗ್ಯುಲರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹರಿಯಾಣದಲ್ಲಂತರೂ ಗ್ರೇಡ್ ಪೇ ಇಂಪ್ಲಿಮೆಂಟೇ ಆಗಿದೆ. ಈಗ 7th ಪೇ 8th ಪೇಗೂ ಬರುತ್ತೆ. ಅಲ್ಲಿರೋ ಸ್ಯಾಲ್ರಿ ನೋಡಿಬಿಟ್ರೆ ನಮಗೆ ತಲೆ ಚಕ್ರ ಬರ್ತದೆ. ಆ ಲೆವೆಲ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಗೌರ್ಮೆಂಟ್ಸಲ್ಲೂ ಈವನ್ ಡೆಲ್ಲಿನಲ್ಲಿ ಈಕ್ವಲ್ ಪೇ ಕೊಡ್ತಾ ಇದ್ದಾರೆ. ಸೊ ಇರೆಸ್ಪೆಕ್ಟಿವ್ ಆಫ್ ಹೂ ಈಸ್ ಲೀಡಿಂಗ್ ದ ಗೌರ್ಮೆಂಟ್, ಸಮ್ ಆರ್ ರೆಸ್ಪಾಂಡಿಂಗ್ ವಿತ್ ಅ ಗುಡ್ ಸ್ಟೆಪ್ಸ್, ಗುಡ್ ಇನಿಷಿಯೇಟಿವ್ ಆ್ಯಂಡ್ ಗುಡ್ ಆರ್ಡರ್ಸ್. ಸೊ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅದನ್ನು. ಈ ರೀತಿಯಾದ ಅವಘಡನ ಕ್ರಿಯೇಟ್ ಮಾಡಿ ರಿನವಲ್ ಮಾಡೋಕ್ಕೇ 3 ತಿಂಗಳು 15 ದಿನ ಈ ಥರ ಗ್ಯಾಪ್ ಮಾಡ್ಕೊಂಡು ಹೋಗೋದು. ಹಿಂದೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅಂತ ಒಬ್ಬರು MD ಇದ್ದರು. ಅವ್ರು ಈ ರೀತಿ ಉಪಟಾಳ ಮಾಡಿದಾಗ ಏನಾಗಿದ್ದಾರೆ, ಯಾವ ರೀತಿ ಅವ್ರು ಸಫರ್ ಆದರು ಅನ್ನೋದು ಎಕ್ಸಾಂಪಲ್ ನಿಮ್ಮಲ್ಲೇ ಇದೆ. ನೀವು ತರಿಸಿ ನಿಮ್ಮ ಆಫೀಸರ್ಸ್ ಕೇಳಿ ನೋಡಿ, ಎಷ್ಟು ರಿಜಿಡ್ ಆಗ ರೆಸ್ಪಾಂಡ್ ಮಾಡಿದ್ಲು. ಕೊನೆಗೆ ಅದೇ ರೀತಿ ಅವ್ರು ಹೋದ್ರು. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನೋ ಒಂದೇ ಆರ್ಡ್ರಿಗೆ ಯಾವ ರೀತಿ ನಮ್ಮ ನೌಕರರ ಸಮೂಹನೇ ಎಚ್ಚೆತ್ತು ನಿಂತು, ಮಳೆಯ ಸಂದರ್ಭದಲ್ಲಿ ಇಡೀ ನೌಕರರ ಸಮೂಹ ಬಂದು ನಿಂತಾಗ ಸರ್ಕಾರ ಅಲ್ಲೇ ಬರಬೇಕಾಯಿತು. ನಾವು ಕೇಳೋದು ಆ ರೀತಿ ಪರಿಸ್ಥಿತಿಗೆ ದಯವಿಟ್ಟು ಕೊಡ್ತೇವೆ. ಈ ಥರ ಅಧಿಕಾರಿಗಳು ಮಾಡೋ ಒಂದು ತಪ್ಪು ಕೆಲಸದಿಂದ ಸರ್ಕಾರಗಳನ್ನ ಇಕ್ಕಟ್ಟು ಸಿಗಿಸೋದು ಒಳ್ಳೆಯದಲ್ಲ. ಸೊ ನಾವು ಈ ಸಂಘಟನೆಗಳಿಂದ ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಇದೇ ರೀತಿಯ ಹೋರಾಟ ಮಾಡ್ಕೊಂಡು ಬರ್ತೀವಿ ಕೂಡ. ಸೊ ಆ ಹೋರಾಟಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ, ಇದನ್ನು ವಾಪಸ್ ತೊಗೊಳ್ಳಿ. ಈಗ ನೀವೇನು ಪ್ರಣಾಳಿಕೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಿ, ಯಾವ್ಯಾವ ನಮ್ಮ ಬೇಡಿಕೆಗಳು ಸಣ್ಣ ಪುಟ್ಟ ಟ್ರಾನ್ಸ್ಫರ್ ಆಗಿರಲಿ ಇನ್ನೊಂದಾಗಲಿ ಸಕಾರಾತ್ಮಕವಾಗಿ ನೌಕರರು ಪೂರಕವಾಗಿ ಏನೇನು ಮಾಡ್ಬೋದು ಮಾಡಿ ಪ್ರತಿಯೊಂದು ಅಂಶಕ್ಕೂ ಕೃತಜ್ಞತೆ ಸಲ್ಲಿಸೋದು ನಮ್ಮ ಋಣ. ನಾವು ಅದನ್ನು ಡೆಫಿನೆಟ್ಲಿ ಮಾಡ್ಕೊಂಡು ಹಿಂದೆನೂ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಮತ್ತು ಅದೇ ರೀತಿ ನಿನ್ನೆ 7ನೇ ತಾರೀಕು ಸಹ ನಮ್ಮ ಆಲ್ ಇಂಡಿಯಾ ಹೆಲ್ತ್ ಆ್ಯಂಡ್ NHM ಫೆಡರೇಷನ್ ಪರವಾಗಿ ನಮ್ಮ ಕೇಂದ್ರೀಯ ಮಂತ್ರಿಗಳು ಮತ್ತು ಹಿಂದೆ ಆರೋಗ್ಯ ಸಚಿವರಿದ್ದರು, ಅವ್ರಿಗೂ ಸಹ ಒಂದು ಡೀಟೇಲ್ಡ್ ಮೆಮೊರಂಡಮನ್ನು ನಾವು ಕೊಟ್ಟಿದ್ದೀವಿ. ಸೊ ಅದು ಕೊಟ್ಟಿದ್ದೀವಿ ಅನ್ನೋದು ರೆಫರೆನ್ಸ್ ಅಷ್ಟೇ ಹೇಳ್ತಿದ್ದೀನಿ, ಅದರ ಅಂಶ ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ಈ ಪತ್ರಿಕಾಗೋಷ್ಠಿಯ ಪಾಠ ಅದಲ್ಲ. ಸೊ ಹಾಗಾಗಿ ನಮ್ಮ ಒಂದು ಸಂಘಟನೆಗಳಿಂದ ಎಲ್ಲ ಹಂತದಲ್ಲೂ ಸಹ ಎಲ್ಲ ಸರ್ಕಾರಗಳಿಗೂ ಸಹ ನಾವು ಈ ರೀತಿಯ ಮನವಿ ಮತ್ತು ಒತ್ತಡ ಮತ್ತು ರಿಕ್ವೆಸ್ಟು ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ, ಕಾಲಕ್ಕೆ ಮಾಡ್ಕೊಂಡು ಬರ್ತೀವಿ ಕೂಡ ಮುಂದೆ. ಆದರೆ ನಮ್ಮ ಮನವಿ ಮತ್ತು ನಮ್ಮ ಉದ್ದೇಶ ಯಾವತ್ತೂ ಸರ್ಕಾರದ ವಿರುದ್ಧ ಇರೋದಿಲ್ಲ. ಯಾವುದೇ ಸರ್ಕಾರ ಇರಲಿ, ನಮ್ಮ ಮನವಿ ಮತ್ತು ನಮ್ಮ ಉದ್ದೇಶ ಒಂದೇ ಇರ್ತದೆ, ನೌಕರರ ಹಿತವನ್ನು ಕಾಯೋದೊಂದೇ ನಮ್ಮ ಕೆಲಸ. ನೌಕರರ ಹಿತಕ್ಕೆ ಧಕ್ಕೆ ಆದಾಗ ನಾವು ಯಾವ ಹಂತಕ್ಕಾದರೂ ಹೋಗ್ತೀವಿ, ಅದಕ್ಕೆ ಅವಕಾಶ ಕೊಡಬೇಡಿ. ಸನ್ಮಾನ್ಯ ಹರ್ಷಗುಪ್ತ ಸಾಹೇಬ್ರೆ, ದಯವಿಟ್ಟು ಇದನ್ನು ಆದಷ್ಟು ಬೇಗ ಹಿಂಪಡೀರಿ. ಸಾಧ್ಯವಾದರೆ ಒಂದು ವರ್ಡ್ ಅಪಾಲಜಿ ಕೇಳಿ, ಯಾಕಂದರೆ ಚಿಕ್ಕ ನೌಕರರಿಗೂ ಗೌರವಿಸೋದನ್ನು ನೀವು ಕಲಿತ್ರೆ ನೀವು ದೊಡ್ಡವರಾಗ್ತೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.